ನಮಸ್ಕಾರ ಉದಯವಾಣಿ ವೀಕ್ಷಕರಿಗೆ. ನಾನು ಡಾಕ್ಟರ್ ರಾಘವೇಂದ್ರ, ಸಹಾಯಕ ಪ್ರಾಧ್ಯಾಪಕ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್. ಇವತ್ತು ನಾನು ಮಾತಾಡ್ತಿರೋ ವಿಷಯ ಬೊಜ್ಜು ಅಥವಾ ಸ್ಥೂಲಕಾಯ ಅಥವಾ ಒಬೆಸಿಟಿ, ಇಂಗ್ಲಿಷಲ್ಲಿ ಒಬೆಸಿಟಿ ಅಂತೆ. ಬೊಜ್ಜು ನಿಮಗೆ ಗೊತ್ತಿರೋಗೆ ತುಂಬಾ ಜನಕ್ಕೆ ಇರುತ್ತೆ. ತುಂಬಾ ಜನ ಈಗಂತೂ ಒಂದು ಸಾಮಾಜಿಕ ಪಿಡುಗಾಗಿ ಹಬ್ಬಿದೆ. ಎಲ್ಲಾ ಜನ ನಮ್ಗೆ ಬೊಜ್ಜು ಬರ್ತದೆ, ಬೊಜ್ಜು ಅದಕ್ಕೆ ಯಾವ್ದು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಬೊಜ್ಜು ಒಂದೀಗ ತುಂಬಾ ಜನ ಇದೆ. ಈಗ ನೋಡಿದ್ರೆ ನೀವು ಶೇಕಡವಾರು 25-30% ಜನರಲ್ಲಿ ಈ ಬೊಜ್ಜು ಅನ್ನೋದು ಇರುತ್ತೆ. ಈಗ ಮುಂಚಿನ ಹಾಗೆ ಇದು ಬರೀ ಶ್ರೀಮಂತರಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಸ್ಥಳದ ಜನಗಳಲ್ಲಿ ಇದು ಬೊಜ್ಜು ಈಗ ಬರ್ತಾ ಇದೆ. ಬರೀ ವೆಸ್ಟರ್ನ್ ಕಂಟ್ರೀಸ್ ಅಷ್ಟೇ ಅಲ್ಲದೆ ಇಂಡಿಯನ್ ಕಂಟ್ರೀಸ್ ತುಂಬಾ ಕಡೆ ಇದೆ. ಸೊ ಬೊಜ್ಜು ಅಂದ್ರೆ ಏನು, ಯಾವ ಬೊಜ್ಜಿಗೆ ಟ್ರೀಟ್ಮೆಂಟ್, ಎಲ್ಲಾ ಬೊಜ್ಜು ಇರೋ ವ್ಯಕ್ತಿಗಳಿಗೂ ಟ್ರೀಟ್ಮೆಂಟ್ ಬೇಕಾ, ಏನ್ ಟ್ರೀಟ್ಮೆಂಟ್ ಬೇಕು, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೊಜ್ಜು ಅಂದ್ರೆ ಅಧಿಕವಾಗಿರೋ ಫ್ಯಾಟ್ ತುಂಬಿಕೊಂಡು ನಮ್ಮ ತೂಕ ನಮ್ಮ ಹೈಟಿಗೆ ತಕ್ಕಂತೆ ಜಾಸ್ತಿ ಇರೋದ್ರಿಂದ ಅವಾಗ ಒಂದು ಹೈಟಿಗೆ ತಕ್ಕಂತ ತೂಕ ಇರಬೇಕು ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಬೊಜ್ಜು ಅಂತೀವಿ. ಅದರಲ್ಲೂ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ. ಅದನ್ನ ಡಿವೈಡ್ ಮಾಡ್ಕೊಂಡು ಆ ಕ್ಯಾಟಗರೀಸ್ ಪ್ರಕಾರ ಟ್ರೀಟ್ಮೆಂಟ್ ಯಾವ್ದು ಬೇಕು ಅಂತ ಹೇಳ್ತೇವೆ. ಬೊಜ್ಜು ಇರೋದ್ರಿಂದ ಏನ್ ಪ್ರಾಬ್ಲಮ್, ಬೊಜ್ಜು ಅದೊಂದು ಕಾಯಿಲೆನಾ ಹಾಗಂತ ಕೇಳಿದ್ರೆ ಬೊಜ್ಜು ಬರೀ ಅದೊಂದೇ ಕಾಯಿಲೆ ಅಂತಲ್ಲ, ಅದು ಒಂದು ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ಅಂದ್ರೆ ಅದೊಂಥರ ಫಲವತ್ತಾದ ಭೂಮಿ ಇದ್ದಾಗೆ. ಅದ್ರ ಜೊತೆಗೆ ಬೇರೆ ಏನಾದ್ರು ಕಾಯಿಲೆ ಇದ್ರೆ ಅದು ಬೆಳಿಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿದ್ರೆ ಈಗ ಬೊಜ್ಜಿನ ಜೊತೆಗೆ ಯಾವ ಕಾಯಿಲೆ ಇದಾಗ್ಬೋದು, ಯಾವ್ಯಾವ್ದು ರಿಸ್ಕ್ ಫ್ಯಾಕ್ಟರ್ ಇದೆ ಬೊಜ್ಜು ಅಂತ ನೋಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಹಾರ್ಟ್ ಪ್ರಾಬ್ಲಮ್ಸ್, ಹೈಪರ್ ಟೆನ್ಷನ್ ಅಥವಾ BP ಅಂತೀವಿ ಅದು, ಅಥವಾ ಹೃದಯ ಸ್ತಂಭ, ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ, ಪಲ್ಮನರಿ ಹೈಪರ್ ಟೆನ್ಷನ್ ಆಗೋದು ಜಾಸ್ತಿ, ಅಥವಾ ರೈಟ್ ಹಾರ್ಟ್ ಫೇಲ್ಯೂರ್ ಆಗೋದು ರಿಸ್ಕ್ ಜಾಸ್ತಿ. ಮತ್ತೆ ಶ್ವಾಸಕೋಶ ಪ್ರಾಬ್ಲಮ್ಗಳು ಅಂದ್ರೆ OSA ಅಂತೀನಿ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ, ಗೊರಕೆ ಹೊಡೆಯೋದು ಜಾಸ್ತಿ. ಆಮೇಲೆ ನಿಮಗೆ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋ ರಿಸ್ಕ್ ಜಾಸ್ತಿ. ಮತ್ತೆ ಮಂಡಿ ನೋವು, ಸಂಧಿವಾತ, ಬೆನ್ನು ನೋವು ಅವೆಲ್ಲ ಆಗೋದು ಜಾಸ್ತಿ. ಅಥವಾ ಮೂಳೆ ಸವಕಳಿ ಆಗೋದು ಜಾಸ್ತಿ. ಆಮೇಲೆ ಇನ್ಫರ್ಟಿಲಿಟಿ, ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸು ಅಥವಾ PCOS ಸಿಂಪ್ಟಮ್ಸು ಜಾಸ್ತಿ. ಅದ್ರ ಜೊತೆಗೆ ಇವಾಗ ಇದು ಒಬೆಸಿಟಿ ಅನ್ನೋದು ಅಥವಾ ಬೊಜ್ಜು ಅನ್ನೋದು ಕೆಲವೊಂದಿಷ್ಟು ಕ್ಯಾನ್ಸರ್ಗಳಿಗೂ ರಿಸ್ಕ್ ಫ್ಯಾಕ್ಟರ್ ಆಗಿದೆ. ಈಗ ಯುಟ್ರೈನ್ ಕ್ಯಾನ್ಸರ್ ಇರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್, ಕೋಲಾನ್ ಕ್ಯಾನ್ಸರ್ಸ್, ಇದಕ್ಕೆಲ್ಲ ಒಬೆಸಿಟಿ ಅಂತ ಬೊಜ್ಜು ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್. ಸೊ ಅದಿದ್ರೆ ಬೇರೆ ಬರೋ ಚಾನ್ಸಸ್ ಜಾಸ್ತಿ. ಓಕೆನಾ? ಸೊ ನೀವು ಹೇಗೆ ಬರುತ್ತೆ ಬೊಜ್ಜು ಬರೋಕ್ಕೆ ಕಾರಣ ಆನುವಂಶಿಕ ಅಂದ್ರೆ ಜೆನೆಟಿಕ್ ಕಾಸಸ್ ಇರ್ತವೆ. ನೀವು ನೋಡಿದಾಗೆ ತಂದೆ ತಾಯಿಯರು ಅಥವಾ ಫ್ಯಾಮಿಲಿ ತುಂಬಾ ಇದು ಒಬೇಸ್ ಇರ್ಬೋದು, ಅವ್ರ ಮಕ್ಕಳಲ್ಲೂ ಒಬ್ಬೊಬ್ಬರಿಗೆ ಇರುತ್ತೆ. ಬಟ್ ಎಲ್ಲದರಲ್ಲೂ ಹಾಗಿರ್ಬೇಕು ಅಂತಿಲ್ಲ. ಅಟ್ ಲೀಸ್ಟ್ ಒನ್ ಆಫ್ ದ ರೀಸನ್. ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಪಾರಿಸ್ಥಿತಿಕವಾಗಿರೋ ಅಂಶಗಳು. ಲೈಕ್ ನೀವು ಇವಾಗ ಲೈಫ್ ಸ್ಟೈಲ್ ಮಾಡಿಫೈ ಆಗಿದೆ ಇವಾಗ ಇತ್ತೀಚಿನ ಕಾಲದಲ್ಲಿ. ಅದರಿಂದ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಕೂತ್ಕೊಂಡೇ ಕೆಲಸ ಮಾಡ್ತೀವಿ, ಜಾಸ್ತಿ ವ್ಯಾಯಾಮ ಮಾಡೋದನ್ನ ಮಾಡ್ತಾ ಇಲ್ಲ. ಆಮೇಲೆ ಊಟ, ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದು, ಡಯಟ್ ಹ್ಯಾಬಿಟ್ಸ್ ಕರೆಕ್ಟ್ ಇಲ್ಲ. ಸೊ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್, ಕ್ಯಾಲರೀಸ್ ಜಾಸ್ತಿ ತಿಂತಾ ಇದೆ. ಸೊ ಇವೆಲ್ಲ ರೀಸನ್ಸ್ ಅವು ಆ್ಯಡ್ ಮಾಡಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿ ಬೊಜ್ಜು ಕಾರಣ ಆಗಲಿಕ್ಕೆ ಆಗುತ್ತೆ. ಸೊ ಇವಾಗ ಬೊಜ್ಜು ಆಯ್ತು, ಅದು ಕಾಯಿಲೆ ಅದು ಯಾವ ಇದಾವೆ ಅಂತ ಆಯ್ತು. ಈಗ ಸೊ ಎಲ್ಲಾ ಬೊಜ್ಜಿಗೂ ಟ್ರೀಟ್ಮೆಂಟ್ ಮಾಡ್ಬೇಕು. ಅದು ಹೇಗಿದೆ ಬೊಜ್ಜು ಅಂತ ಹೆಂಗ್ ಕಂಡುಹಿಡಿತಿದ ಅಂತಂದ್ರೆ, ಬೊಜ್ಜನ್ನ ನಾವು ಮೆಡಿಕಲ್ ಇದರಲ್ಲಿ ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕು ಅಂದ್ರೆ ನಾವು BMI ಅಂತ ಒಂದು ಮಾಪನ ಯೂಸ್ ಮಾಡ್ತೀವಿ. BMI ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ವೇಟ್ ಇನ್ kg ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಸೊ ಇದು ಮಾಡಿದಾಗ ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಇಟ್ಕೊಂಡ್ಬಿಟ್ಟು ನಾವು ಅದನ್ನ ಡಿವೈಡ್ ಮಾಡಿದೀವಿ. ಹೇಗೆ ಅಂದ್ರೆ 18.5 to 24.9 ಅಂದ್ರೆ 25 ಅನ್ಕೊಳ್ಳಿ. 18.5 to 25 ಇದ್ರೆ ನಾವು ನಾರ್ಮಲ್ ಆಗಿ BMI, ಜನರಲ್ಲಿ ನಾರ್ಮಲ್ ಅಷ್ಟು ಇರ್ಬೇಕು BMI. ಬಟ್ ಏಷ್ಯನ್ ಕಂಟ್ರೀಸ್ ಅಥವಾ ಇದ್ರಲ್ಲಿ ನೋಡಿದಾಗ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಅಂದ್ರೆ 2-3 ವ್ಯಾಲ್ಯೂಸ್ ಕಡಿಮೆ 22.5 ತಗೊಂಡು ನಾವು ನಾರ್ಮಲ್ ಅಂತ ಹೇಳ್ತೀವಿ. 18.5 to 22.5. ಆಮೇಲೆ 25 to 30 ಅಂದ್ರೆ 29.9 ಅಂದಾಗ ಪ್ರೀ ಒಬೇಸ್ ಅಥವಾ ಓವರ್ ವೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ 30 to 35 ಬಂದಾಗ ಕ್ಲಾಸ್ 1 ಒಬೆಸಿಟಿ, ಅಲ್ಲಿಂದ ಒಬೆಸಿಟಿ ಸ್ಟಾರ್ಟ್ ಆಗುತ್ತೆ ಅಥವಾ ಬೊಜ್ಜು ಇದು ಮಾಪನ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ 1 ಒಬೆಸಿಟಿ. 35 to 40ಗೆ ಕ್ಲಾಸ್ 2 ಒಬೇಸ್. ಮೋರ್ ದೆನ್ 40 ಇದ್ರೆ ಕ್ಲಾಸ್ 3 ಒಬೇಸ್. ಕ್ಲಾಸ್ 3 ಒಬೇಸ್ನ ಮಾರ್ಬಿಡ್ ಒಬೆಸಿಟಿ ಅಂತಾನೆ ಹೇಳ್ತೇವೆ. ಆಯ್ತಾ? ಸೊ ಈಗ ಹಾಗಿರುತ್ತೆ. ಆ ಡಿವಿಷನ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಟ್ರೀಟ್ಮೆಂಟ್. ನಾರ್ಮಲ್ ಇದ್ದವರಿಗೆ ಏನು ಟ್ರೀಟ್ಮೆಂಟ್ ಬೇಕಿರಲ್ಲ. ಪ್ರೀ ಒಬೇಸ್ ಇದ್ದವರಿಗೆ ಟ್ರೀಟ್ಮೆಂಟ್ ಅಂದ್ರೆ ಕನ್ಸರ್ವೇಟಿವ್ ಡಯಟ್, ಎಕ್ಸರ್ಸೈಸ್ ಮಾಡಿ ಕಂಟ್ರೋಲ್ ಮಾಡೋಕೆ ಹೇಳ್ಬೋದು. ಅದು ಮೇಲಿದ್ದವರಿಗೆ 35ಕ್ಕಿಂತ ಮೇಲಿದ್ರೆ ಅದ್ರ ಜೊತೆಗೆ ಏನಾದ್ರೂ ಕಾಯಿಲೆ ಇದ್ದು ಅದು ಕಂಟ್ರೋಲ್ ಆಗ್ತಾ ಇದೆ, ಲೈಕ್ ಡಯಾಬಿಟೀಸ್ ಅಥವಾ ಶುಗರ್ ಇದೆ, ಅವರಿಗೆ ಕಂಟ್ರೋಲ್ ಆಗ್ತಿದೆ ಟ್ಯಾಬ್ಲೆಟ್ಸ್ ಅಲ್ಲಿ. 35 ಮೇಲೆ ಇದೆ BMI. ಜೊತೆಗೆ ಹೈಪರ್ ಟೆನ್ಷನ್, BP ಇದೆ, ಅದು ಕಂಟ್ರೋಲ್ ಆಗ್ತಿಲ್ಲ. ಜೊತೆಗೆ ಆಸ್ಟಿಯೋಆರ್ಥೈಟಿಸ್ ಅಥವಾ ಮಂಡಿ ನೋವು ಅವೆಲ್ಲ ಇದೆ. ಮತ್ತೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ, ಮಷಿನ್ ಯೂಸ್ ಮಾಡ್ತಾ ಇದ್ದಾರೆ ಉಸಿರಾಟಕ್ಕೆ. ಸೊ ಅಂತವೆಲ್ಲ ಇದ್ದಾಗ ನಾವು ಟ್ರೀಟ್ಮೆಂಟ್ ನ ಅಡ್ವೈಸ್ ಮಾಡ್ತೀವಿ.
ಅಥವಾ 40 ಮೇಲೆ ನಾ ಹೇಳಿದಾಗ ಮಾರ್ಬಲ್ ಒಬೇಸ್ ಅಂತ ಹೇಳ್ತೀನಿ ಕ್ಲಾಸ್ 3 ಅದಿದ್ದಾಗ ನಾವು ಡೈರೆಕ್ಟ್ ಟ್ರೀಟ್ಮೆಂಟ್ ನ ಅಡ್ವೈಸ್ ಮಾಡ್ತೀವಿ. ಅದರಿಂದ ಬೇರೆ ಡಿಸೀಸ್ ಬರೋದು ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈಗ ಟ್ರೀಟ್ಮೆಂಟ್ ಯಾವುದು ಹೇಗೆ ಅಂತ ನೋಡೋದಾದ್ರೆ ಬೊಜ್ಜಿಗೆ ಟ್ರೀಟ್ಮೆಂಟ್ 3 ವಿಧವಾಗಿ ಡಿವೈಡ್ ಮಾಡ್ಬೋದು. ಒಂದು ಕನ್ಸರ್ವೇಟಿವ್, ಇನ್ನೊಂದು ಮೆಡಿಕಲ್ ಮ್ಯಾನೇಜ್ಮೆಂಟ್, ಇನ್ನೊಂದು ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಪ್ರೀ ಒಬೇಸ್, ಕ್ಲಾಸ್ 1 ಒಬೇಸ್ ಆಗಿದ್ದಾಗ ನಾವು ಡಯಟ್ ಕಂಟ್ರೋಲ್ ಅಂದ್ರೆ ಊಟದಲ್ಲಿ ನಾವು ಸ್ವಲ್ಪ ಸುಧಾರಣೆ ಮಾಡಿ ಕಂಟ್ರೋಲ್ ಮಾಡ್ಬೋದು. ಡಯಟ್ ಹೇಗೆ ಮೇನ್ ಇಂಪಾರ್ಟೆಂಟ್ ಕ್ಯಾಲರೀಸ್ ನ ಕಟ್ ಡೌನ್ ಮಾಡಬೇಕು. ಅಂದ್ರೆ ಕ್ಯಾಲರೀಸ್ ಜಾಸ್ತಿ ಇರೋದಿದ್ದ ಹಾಗೆ ನಾವು ಬೇಕಾದ ರಿಕ್ವೈರ್ಮೆಂಟ್ ಡೈಲಿ ರಿಕ್ವೈರ್ಮೆಂಟ್ ಎಷ್ಟಿದೆ ಅದಕ್ಕಿಂತ ಕಮ್ಮಿ ಕ್ಯಾಲರೀಸ್ ನ ತಿಂದ್ಬಿಟ್ಟು ಆಮೇಲೆ ಇದನ್ನ ಪ್ರೋಟೀನ್ಸ್ ಜಾಸ್ತಿ ಮಾಡಿಬಿಟ್ಟು ಹಾಗೆ ಕಂಟ್ರೋಲ್ ಮಾಡೋದು. ನಿಮಗೆ ಡೈಟ್ಸ್ ಬೇರೆ ಬೇರೆ ಡೈಟ್ಸ್ ಇದಾವೆ, ಪ್ರೊಫೆಷನಲ್ ಅಥವಾ ಮನೇಲಿ ನೀವೇ ಪ್ಲಾನ್ ಮಾಡಿ ಮಾಡ್ಬೋದು. ಅದು ಜೊತೆಗೆ ಎಕ್ಸಸೈಸಸ್, ರಿಗರಸ್ ಎಕ್ಸಸೈಸಸ್ ಮಾಡಬೇಕು. ಆಕ್ಟಿವ್ ಸೆಡೆಂಟರಿ ಲೈಫ್ ನಿಂದ ಹೊರಗೆ ಬಂದು ಆಕ್ಟಿವ್ ಆಗಿ ಎಕ್ಸಸೈಸಸ್ ಮಾಡಿ ಮಾಡ್ಬೋದು. ಅದು ಒಂದು ಕನ್ಸರ್ವೇಟಿವ್. ಅದಾದ್ಮೇಲೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಮೆಡಿಕಲ್ ಮ್ಯಾನೇಜ್ಮೆಂಟ್ಗೆ ಕೆಲವೊಂದಿಷ್ಟು ಮೆಡಿಸಿನ್ಸ್ ಇದಾವೆ, ಡ್ರಗ್ಸ್ ಇದಾವೆ. ಅವು ಏನ್ ಮಾಡ್ತವೆ ಅಂದ್ರೆ ನಿಮ್ ಫ್ಯಾಟ್ ಅಬ್ಸಾರ್ಪ್ಷನ್ ಕಡಿಮೆ ಮಾಡಿ ಫ್ಯಾಟ್ ಲಾಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಮತ್ತೊಂದಿಷ್ಟು ಇದನ್ನ ಹಂಗರ್ ಕೆಪಾಸಿಟಿನ ಕಮ್ಮಿ ಮಾಡಿ, ನಿಮ್ಮ ಹೊಟ್ಟೆ ಹಸುವನ್ನು ಕಮ್ಮಿ ಮಾಡಿ, ಅದನ್ನ ಊಟ ಮಾಡೋಕೆ ಇದನ್ನ ಕೆಪಾಸಿಟಿ ಕಮ್ಮಿ ಮಾಡಿ ನಿಮ್ಮ ವೇಟ್ ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡ್ತವೆ. ಬಟ್ ಆಸ್ ಆಫ್ ನಾವು ಈಗ ಇಲ್ಲಿವರೆಗೂ ಅದು ಲಾಂಗ್ ಟರ್ಮ್ ಎಫೆಕ್ಟ್ ಇನ್ನೂ ಅಷ್ಟು ಪ್ರೂವನ್ ಇಲ್ಲ. ಆಮೇಲೆ ಅದ್ರ ಜೊತೆಗೆ ಆ ಮೆಡಿಸಿನ್ಸ್ ಜೊತೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಓಕೆನಾ? ಸೊ ಅದಕ್ಕೋಸ್ಕರ ಪ್ರಿಸ್ಕ್ರಿಪ್ಷನ್ ತಗೊಂಡು ಆ ಮೆಡಿಕೇಶನ್ ತಗೋಬೇಕು. ಕ್ವಾಲಿಫೈಡ್ ಡಾಕ್ಟರ್ ಮೀಟ್ ಆಗಿ ಅದ್ರ ಬಗ್ಗೆ ಕನ್ಸಲ್ಟೇಷನ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಬರುತ್ತೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಯಾರಿಗೆ ಮಾಡ್ತೀವಿ ಸರ್? ಹೇಳಿದಾಗೆ 35ಕ್ಕಿಂತ ಮೇಲಿದೆ ಕ್ಲಾಸ್ 2 ಒಬೆಸಿಟಿ ಇದ್ದಾಗ, ಜೊತೆಗೆ ಅನ್ಕಂಟ್ರೋಲ್ಡ್ ಕೋಮಾರ್ಬಿಡಿಟೀಸ್, ಶುಗರು, ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್, ಅದು ಬೇರೆ ಏನಾದ್ರು ಇದ್ದಾಗ ಕಂಟ್ರೋಲ್ ಆಗ್ತಿಲ್ಲ ಮೆಡಿಕೇಶನ್ಸ್ ಅಲ್ಲಿ, ಅದರ ಬೇರೆ ಕಾಸಸ್ ಎಲ್ಲ ರೂಲ್ ಔಟ್ ಆದ್ಮೇಲೆ ಅದು ನಾವು ಸರ್ಜಿಕಲ್ ಅಡ್ವೈಸ್ ಮಾಡ್ಬೋದು. ಅಥವಾ 40 ಮೇಲಿಂತ ಮೇಲಿದ್ದಾಗ ಸರ್ಜಿಕಲ್ ಇದನ್ನ ಮಾಡ್ಬೋದು. ಏನ್ ಸರ್ಜರೀಸ್ ನ ಇಂಥ ಸರ್ಜರೀಸ್ಗೆ ನಾವು ಮೆಟಬಾಲಿಕ್ ಸರ್ಜರಿ ಅಥವಾ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಅದು ಈಗ ತುಂಬಾ ಮುಂಚೆಯಿಂದಾನೇ ಮಾಡ್ತಾ ಇದ್ದಾರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಇಂಡಿಯಲ್ಲೂ ಮಾಡ್ತಾ ಇದ್ದಾರೆ. ಸೊ ಅದು ಇಲ್ಲಿ ಸ್ಪೆಸಿಫೈಡ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಇದರಲ್ಲಿ ಸೆಂಟರ್ಸ್ ಅಲ್ಲಿ ಮಾಡಿದ್ರೆ ಒಳ್ಳೆಯದು. ಮುಂಚೆ ಎಲ್ಲ ತುಂಬಾ ಹೆದರಿಕೆ ಆಗ್ತಿದೆ ಇಂಥ ಸರ್ಜರೀಸ್ ಮಾಡ್ಬೇಕಾದ್ರೆ, ಜನರಿಗೆ ಒಂದು ಹೆದರಿಕೆ ಇದೆ. ಅದು ಮಾಡಿಸಿದ್ರೆ ತುಂಬಾ ಕಾಂಪ್ಲಿಕೇಶನ್ ಜಾಸ್ತಿ, ಏನು ಸುಮ್ಮನೆ ಮಾಡಿಸಿ ಏನೋ ಕಾಯಿಲೆ ಇಲ್ದಾಗ ಮಾಡಿಸಿ ಮತ್ತೆ ತುಂಬಾ ಕಾಂಪ್ಲಿಕೇಶನ್ ಆಗೋದು ಕಷ್ಟ, ಅದು ಮಾಡೋಕ್ಕೋಸ್ಕರ ತುಂಬಾ ಹೆದರಿಕೆ ಅನ್ನೋದಿದೆ. ಬಟ್ ಇವಾಗ ಏನು ಇದರಲ್ಲಿ ಒಳ್ಳೆ ಸೆಂಟರ್ ಅಲ್ಲಿ ಒಳ್ಳೆ ಡಾಕ್ಟರ್, ಒಳ್ಳೆ ಸ್ಕಿಲ್ ಡಾಕ್ಟರ್ ಹತ್ರ ಮಾಡಿಸಿದ್ರೆ ಒಳ್ಳೆಯದು, ಒಳ್ಳೆ ರಿಸಲ್ಟ್ಸು ಇದೆ, ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ತದೆ. ಸೊ ಇವಾಗೆಲ್ಲ ಮುಂಚಿನ ಹಾಗೆ ಕೊಯ್ದು ಮಾಡ್ಬೇಕಂತಿಲ್ಲ. ಇವಾಗ ಕೀಹೋಲ್ ಸರ್ಜರೀಸ್ ಅಥವಾ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂತ ಲ್ಯಾಪ್ರೋಸ್ಕೋಪಿ ಹಾಕಿಬಿಟ್ಟು ಚಿಕ್ಕ ಕಟ್ ಮಾಡಿಬಿಟ್ಟು ಅದರಿಂದನೇ ಮಾಡಿ ದುರ್ಬೀನ್ ಹಾಕಿ ಒಳಗೆ ಅದರಿಂದನೇ ಆಪರೇಷನ್ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಡೇನೇ ಪೇಷಂಟ್ ಎದ್ದು ಓಡಾಡಿಸ್ಬೋದು. ಮತ್ತೆ ಇನ್ನೊಂದು 2-3 ಡೇಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆದ್ಮೇಲೆ ಡಿಸ್ಚಾರ್ಜ್ ಕೂಡ ಮಾಡ್ಬೋದು. ತುಂಬಾ ಜಾಸ್ತಿ ನೋವು ಇರಲ್ಲ, ಬೇಗ ರಿಕವರಿನೂ ಬೇಗ ಆಗುತ್ತೆ. ಆಮೇಲೆ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸೋದ್ರಿಂದ ಇಟ್ ಹ್ಯಾಸ್ ಸ್ಟಡೀಸ್ ಎಲ್ಲ ಆಗಿದೆ, ತುಂಬಾ ಒಳ್ಳೆ ಕಂಟ್ರೋಲ್ಸ್ ಇದೆ. ಅದರಿಂದ ಡಿಸೀಸ್ ಕಂಟ್ರೋಲ್ ಆಗುತ್ತೆ, ನಿಮ್ದು ಕೋಮಾರ್ಬಿಡಿಟೀಸ್ ಕಂಟ್ರೋಲ್ ಆಗುತ್ತೆ. ಹಾಗೆ ನಿಮ್ಗೆ ವೇಟ್ ಲಾಸ್ ಒಂದು 60 to 70% ನೀವು ಲಾಸ್ ಮಾಡ್ಬೋದು ಈ ಬೇರಿಯಾಟ್ರಿಕ್ ಸರ್ಜರೀಸ್ ಇಂದ. ತುಂಬಾ ಸರ್ಜರೀಸ್ ಇದಾವೆ, ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ, ರೂಯಿನ್ ಗ್ಯಾಸ್ಟ್ರಿಕ್ ಬೈಪಾಸ್, ತುಂಬಾ ಡಿಫ್ರೆಂಟ್ ಸರ್ಜರಿ ಫಾರ್ ಡಿಫ್ರೆಂಟ್ ಪೇಷಂಟ್ ತಕ್ಕ ಹಾಗೆ ಅವ್ರಿಗೆ ಏನ್ ಬೇಕು ಅಂತ ನೋಡ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ಅದ್ರ ಪ್ರಕಾರ ಡಿಸೈಡ್ ಮಾಡುತ್ತೆ. ಸೊ ನೀವು ಅದು ಮಾಡಿಸೋದ್ರಿಂದ ಕಾಂಪ್ಲಿಕೇಶನ್ ರೇಟ್ 1 to 2% ಇರುತ್ತೆ. ಅದು ಎಲ್ಲಾ ಸರ್ಜರೀಸ್ ಅಲ್ಲಿ ಇರುತ್ತೆ. ಇದರಿಂದನೇ ಜಾಸ್ತಿ ಆಗುತ್ತೆ ಅಂತ ಏನಿಲ್ಲ ಈ ಸರ್ಜರೀಸ್ ಅಲ್ಲಿ. ಸೊ ನಿಮಗೆ ಇಂಥ ಬೊಜ್ಜು ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಡಾಕ್ಟರ್ನ ಮೀಟ್ ಆಗಿ ಕರೆಕ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ನಿಮ್ ಈ ಹೆದರಿಕೆ ಎಲ್ಲ ಕೊಡೋದು ಅವಶ್ಯಕತೆ ಇಲ್ಲ. ಸೊ ಬೊಜ್ಜಿನ ಬಗ್ಗೆ ಸ್ವಲ್ಪ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.